ಅಪ್ಪ ಅಪ್ಪ ನಿನ್ಗೆ ಇನ್ನೂ ಸತ್ಯಗಳೆಲ್ಲ ಗೊತ್ತಿಲ್ಲ ಕಣಪ್ಪ. ಈ ನಿಂಗಣ್ಣ ಹೇಳಿದ ಮಾತು ಕೇಳಲ್ಲ ಕಣಪ್ಪ ಇವನು. ನೀನು ಹೇಳ್ದಂಗೆನೆ ಮೊದ್ಲು ಹೆಂಗೆ ಮದುವೆ ಮಾಡ್ಕೊಂಡು ನಿನ್ಗೆಲ್ಲ ಮೋಸ ಮಾಡ್ದ ನೋಡು, ಹಂಗೇನೆ ಇಲ್ಲೂ ಬರೀ ಮೋಸ ಮಾಡೋದೇ ಕಲ್ತು ಬಿಟ್ಟ ಕಣಪ್ಪ. ನಾನು ನನ್ನ ಗಂಡ ಇಬ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವನಿಗೆ, ಆದ್ರೂ ಅವ್ನ ಬುದ್ಧಿ ಬಿಡಿಲ್ಲ ಕಣಪ್ಪ. ಪದೇ ಪದೇ ಹೋಗೋದು, ತೋಟದಲ್ಲಿ ಕಾಯಿ ಮಾರ್ಕೊಳೋದು, ಕೊಬ್ಬರಿ ಮಾರ್ಕೊಳೋದು, ಕೋಳಿ ಫಾರಂ ಅಲ್ಲಿ ಮೊಟ್ಟೆಗಳೆಲ್ಲ ಮಾರ್ಕೊಳೋದು, ಏನಪ್ಪ ಹಾಲುಗಳು ಮಾರ್ಕೊಳೋದು, ಬರೀ ಇಂಥ ಬುದ್ಧಿನ ಕಲ್ಸ್ಬಿಟ್ಟ ಕಣಪ್ಪ. ಒಳ್ಳೆ ಬುದ್ಧಿ ಅನ್ನೋದೇ ಕಲೀಲಿಲ್ಲ ಕಣಪ್ಪ. ನೀವು ನೋಡಿದ್ರೆ ಬುದ್ಧಿ ಕಲಿಸ್ರಿ ಅವನಿಗೆ, ಒಳ್ಳೆ ಬುದ್ಧಿ ಕಲಿಸ್ರಿ. ಅವನು ಪದೇ ಪದೇ ಹಿಂಗೆ ಮಾಡ್ತಾನೆ, ಇಲ್ಲಾಂದ್ರೆ ಅವನಿಗೆ ಒಳ್ಳೆ ಬುದ್ಧಿ ಕಲಿಸ್ರಿ ಹೇಳಿ ಅಂದ್ರೆ ಅಂತ ನೀವು ಹೇಳಿ ಹೇಳಿ ಹೋಗ್ತಿದ್ರಿ. ಆದ್ರೆ ಇವನು ಬುದ್ಧಿ ಕಲೀಲೇ ಇಲ್ಲ ಕಣಪ್ಪ ಕೊನೆವರೆಗೂ. ಹ್ಞೂ ಅಪ್ಪ ಅಪ್ಪ ಇವರೆಲ್ಲ ಹೇಳ್ತಿರೋದೆಲ್ಲ ಸುಳ್ಳು ಕಣಪ್ಪ, ಯಾರ ಮಾತು ನಂಬೇಡ ಕಣಪ್ಪ. ಹ್ಞೂ ಅಕ್ಕ ಸುಮ್ಕಿರಕ್ಕ ನೀನು, ನಿನಗೆ ಗೊತ್ತಿಲ್ಲ ಬಾವನ ಬಗ್ಗೆ. ಬಾಬಾ ಎಷ್ಟು ಮೋಸ ಮಾಡಿದಾರಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತೈತೆ. ಅಪ್ಪ ಇವ್ರು ಯಾಕಪ್ಪ ಇವ್ನ ಮಗ ದೊಡ್ಡ ಮಗಂಗೆ ಆಸ್ತಿಲೆಲ್ಲ ಪಾಲ್ ಕೊಡ್ಬೇಕು ಕೇಳಪ್ಪ. ನಮ್ಮ ಆಸ್ತಿ ಅಂತ ಮೊದ್ಲೇ ಗೊತ್ತಿದ್ರೆ ನಾನು ಬಿಡ್ಗಿಡ್ತಿರಲ್ಲ ಕಣಪ್ಪ ಆಸ್ತಿಲೆಲ್ಲ ಪಾಲ್ ಕೊಡೋದಕ್ಕೆ. ಆಸ್ತಿಲೆಲ್ಲ ಪಾಲ್ ಕೊಡೋದೇನ್ ನೋಡ್ತೀಯ, ಅವ್ರ ಮನೆ ಹತ್ರ ಹೋಗೋದೇನ್ ನೋಡ್ತೀಯಪ್ಪ. ಅವ್ರ ಹತ್ರ ಎಲ್ಲಾರ ಅಣ್ಣ ತಮ್ಮಂದ್ರಗಳ ಜೊತೆ ಎಲ್ಲಾರ ಜೊತೆನೂ ಚೆನ್ನಾಗಿದ್ದಾರೆ ಕಣಪ್ಪ. ಇವೆಲ್ಲ ಇವಾಗ ಕೇಳಲ್ಲ. ನಾನು ಒಂದು ಈಟು ನಮ್ಮ ತೋಟದಲ್ಲಿ ನಾನೊಂದು 100 ಕಾಯಿ ಮಾರ್ಕೊಂಡಿದ್ದಕ್ಕೆ ಅದನ್ನು ನೀನು ದೊಡ್ಡದಾಗಿ ತೋರಿಸಿದಾರೆ ಕಣಪ್ಪ. ಇವ್ರು ಮಾತ್ರ ಆಸ್ತಿ ಎಲ್ಲ ಕೊಟ್ಟಿರೋದಕ್ಕೆ ಏನು ಯೋಚನೆನೇ ಇಲ್ಲ ಕಣಪ್ಪ. ನಾನು ಮಾತ್ರ ಒಂದು 100 ಕಾಯಿ ಕದ್ದಿರೋದಕ್ಕೇನೆ ಇಷ್ಟೊಂದೆಲ್ಲ ದೊಡ್ಡದಾಗಿ ಮಾಡಿಬಿಟ್ರು ಕಣಪ್ಪ ನನಗೆ. ಎಲ್ಲಾರ ಮುಂದೆನೋ ಅವಮಾನ ಮಾಡಿಬಿಟ್ರು ಕಣಪ್ಪ ನನಗೆ. ಊರಲ್ಲೆಲ್ಲ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ದಂಗೆ ಮಾಡಿಬಿಟ್ರು ಕಣಪ್ಪ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ದೊಡ್ಡದಾಗಿ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ ಅನ್ನಂಗೆನೆ. ಅವನು ಇದಾನಲ್ಲ ಅವನು ಬಾಬಾ, ಆ ಬಾಬಾನೇ ಮಾಡಿದ್ದು ಇವೆಲ್ಲ ಕೆಲ್ಸಗಳ್ನೆಲ್ಲ ಅಪ್ಪ. ದೊಡ್ಡದಾಗಿ ಬೇರೆ ನೋಡ್ತಿರೋದು ನೋಡು. ನಮ್ಮ ಆಸ್ತಿಲಿ ಬಂದ್ಬಿಟ್ಟು ನಮ್ಮ ಆಸ್ತಿಲಿ ಕೆಲಸ ಮಾಡ್ಕೊಂಡು ನಮ್ಗಿರಿಂದೇನೆ ದಬಾಸ್ತೀಯ ನೀನು. ಇಷ್ಟು ದಿವಸ ಮೊದ್ಲೇ ಗೊತ್ತಿದ್ರೆ ನಿನಗೆ ಇರ್ತಿತ್ತು ನಿನಗೆ. ನಿನಗೆ ಎಲ್ಲಿ ಬಿಟ್ಕೊಡ್ತಿದ್ದೆ ಇವೆಲ್ಲ ಮಾಡೋದಕ್ಕೆ ನಿನಗೆ. ಸಾವ್ಕಾರ್ರೆ ಏನು ಸಾವ್ಕಾರ್ರಿ ಹಿಂಗೆಲ್ಲ ಹೇಳ್ತಿದ್ದಾರೆ ಇವರು. ಅಲ್ಲಿ ನೋಡ್ರಿ ಆ ನಿಂಗಣ್ಣ ಹೆಂಗ್ ಮಾತಾಡ್ತಿದಾರಂತ. ನಿಮ್ಗೊಂದು ಈಟು ಬೆಲೆ ಗೌರವ ಕೊಡ್ದಂಗೆ ಹೆಂಗ್ ಗದರಿಸ್ತಿದಾರಂತ. ಸಾವ್ಕಾರ್ರೆ ಅವರೆಲ್ಲ ಹೇಳ್ತಿರೋದು ನಿಜಾನ? ಈ ಆಸ್ತಿ ಎಲ್ಲದೂನು ಅವ್ರದೇನ ಹಂಗಾರೆ? ಏಯ್ ಏಯ್ ಯಾಕಲ್ಲ ನಿಂಗಣ್ಣ ನಾಲ್ಗೆ ಬಿಗಿಡ್ದು ಮಾತಾಡ್ಬೇಕು ನೀನು. ಹೆಂಗ್ ಬೇಕಂಗೆ ಮಾತಾಡ್ದೆ ಅಂದ್ರೆ ನೋಡು. ಏನೋ ಬಾಮ ಅಂತ ಅವಾಗ್ಲಿ ನಾನು ಗೌರವ ಬೆಲೆ ಕೊಟ್ಬಿಟ್ಟು ಮಾತಾಡ್ತಿದ್ದೀನಂತ ದುರಾಂಕಾರದ ಮಾತಾಡ್ತಿದ್ಯಾ? ದುರಾಂಕಾರದ ಮಾತಾಡು. ನನ್ ಮುಂದೆ ಇವೆಲ್ಲ ಇಟ್ಕೋಬೇಡ ನೀನು. ನಿನ್ ದುರಾಂಕಾರದ ಮಾತುಗಳೆಲ್ಲ ಅವಾಗ್ಲಿಂದಾನು ನೋಡ್ತಿದ್ದೀನಿ. ಅಲಾ ತಲಾ ಅಂತ ಮಾತಾಡ್ತೀಯ ನೀನು, ಅಲಾ ತಲಾ ಅಂತ. ನೀನು ಹುಟ್ಟು ಕಳ್ಳ ನೀನು. ಹೇಳ್ದಂಗೆ ಕೇಳ್ದಂಗೆ ಎಲ್ಲಾರ್ಗು ಮೋಸ ಮಾಡೋ ನೀನು ದೊಡ್ಡ ಕಳ್ಳ ನೀನು. ನೀನ್ ಇಂಥ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ನನಗೆ ಇವಾಗ ನನ್ನ ಮೇಲೇನೆ ರೇಗಾಡ್ತಿದ್ಯಾ ನೀನು. ನಿಮ್ಮ ಅಪ್ಪಂಗೆ ಇನ್ನೂ ಹೇಳೋಣ ನೀನ್ ಏನೇನ್ ಮಾಡಿದ್ಯಾ ಅಂತ. ಮಾವ ಇವನು ಒಳ್ಳೆವನಲ್ಲ, ಇವನ್ ಬುದ್ಧಿ ಇವ್ನ ಮಾತು ಕೇಳ್ಬೇಡ್ರಿ ನೀವು ದಯವಿಟ್ಟು. ನಾನು ಹೇಳೋದ್ ಮಾತು ಕೇಳ್ರಿ ಇಲ್ಲಿ. ಸುಮ್ನೆ ಅವ್ನ ಮಾತು ಕೇಳಿ ಕೇಳಿ ನೀವು ಪದೇ ಪದೇ ನನ್ನ ಮೇಲೆ ರೇಗಾಡ್ಬೇಡ್ರಿ, ಸರಿನಾ? ಹೇಳೋದ್ ಅರ್ಥ ಮಾಡ್ಕೊಳ್ರಿ ಒಂದ್ರಿಟು. ಅವನು ದುರಾಂಕಾರ ಅನ್ನೋದು ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ಬಿಟ್ಟೈತೆ. ಈಗ ಪದೇ ತಿರ್ಗಾ ನೀವು ತೋಟ ಮನೆ ಗದ್ದೆ ಎಲ್ಲ ನಮ್ದು ಅಂದ ತಕ್ಷಣ ಅವನಿಗೆ ಹಿಡಿಯಕ್ ಆಗ್ತಿಲ್ಲ. ಅವನಿಗೆ ಅವಾಗ್ಲಿಂದಾನು ನೋಡ್ತಿದ್ದೀನಿ ಏನ್ ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ದಾನೆ. ಮಾಡೋದೆಲ್ಲ ಇವನೇ ದೊಡ್ಡದಾಗೆಲ್ಲ ದೊಡ್ಡ ತಪ್ಪು ಮಾಡ್ಬಿಟ್ಟು. ಲೈ ನನ್ನ ಮಗನ್ ಕೊಟ್ಟಿದ್ದೀನಿ ಕಳ್ಳ, ಆಸ್ತಿ ಪಾಸ್ತಿ ಎಲ್ಲಾದ್ರೂ ಕೊಟ್ಟಿಲ್ಲ ಅಂತಾನಿಲ್ಲ. ಆದ್ರೆ ನಿಮ್ಮ ಅಪ್ಪದ್ರಲ್ಲಿ ನಾನೇನು ಕೊಟ್ಟಿಲ್ಲ ಕಣೋ. ಅದ್ ನನ್ನ ಸ್ವಂತ ಆಸ್ತಿ ಕಳ್ಳ. ನನ್ನ ಸ್ವಂತ ಆಸ್ತಿಗಳು ಏನಿದಾವೋ ನಮ್ಮ ಅಪ್ಪನ ಕಡೆಯಿಂದ ಬಂದಿರೋ ಆಸ್ತಿಗಳು ಮಾತ್ರ ಅವನಿಗೆ ಕೊಟ್ಟಿರೋದು. ಅದನ್ನ ಬಿಟ್ಬಿಟ್ಟು ನಿಮ್ಮ ಅಪ್ಪದ್ರಲ್ಲಿ ಒಂದೇ ಒಂದು ತುಡು ಮಾತ್ರ ನಾನು ಕೊಟ್ಟಿಲ್ಲ ಕಳ್ಳ. ಒಂದು ಈಟು ಕೊಟ್ಟಿಲ್ಲ ಗೊತ್ತಾ? ನನ್ ತಿರ್ಗಾ ಪದೇ ಪದೇ ಏನಾದ್ರೂ ನನಗೆ ಅದು ಇದು ಮಾತಾಡದೆ ಅಂದ್ರೆ ಸುಮ್ಕೆ ಇರಲ್ಲ ಮತ್ತೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ನೆ ನಿನ್ಕೊಂಡ್ಬಿಡ್ಬೇಕು. ಜಾಸ್ತಿ ಹೆಚ್ಚಿಗೆ ಮಾತಾಡದೆ ಅಂದ್ರೆ ನೋಡಿ ಇವಾಗ ಮಾತಾಡ್ತೀನಿ ಕಣ್ರಿ ಬಾವಾ. ಮಾತಾಡೋದಲ್ಲೇ ಏನು? ನೀವು ಎಷ್ಟು ದಿವಸ ನನಗೆಲ್ಲ ಮೋಸ ಮಾಡಿಲ್ವ ಹಂಗಾದ್ರೆ? ನೀವು ಎಷ್ಟು ದಿವಸ ನನಗೆ ಎಷ್ಟು ದೌರ್ಜನ್ಯ ಮಾಡಿದಿರಾ, ಎಷ್ಟು ಗದರಿಸಿದಿರಾ, ಎಷ್ಟು ಬೇಜಾರು ಮಾಡಿಸಿದಿರಾ ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ಮಾತಾಡ್ತೀನಿ ಕಣ್ ಬಿಡ್ರಿ, ನನಗೇನು ಭಯ ಏನಿಲ್ಲ. ಇನ್ ಮೇಲಿಂದ ಎಲ್ಲ ನಂದೇನೆ. ನಂದ್ರಲ್ಲಿ ನನ್ನ ಮನೆಯಲ್ಲಿ ನನ್ನ ಇದ್ರಲ್ಲಿ ನಿಂತ್ಕೊಂಡ್ಬಿಟ್ಟು ನೀವು ಜಂಬ ಮಾತಾಡ್ತಿರೋದು, ನೀವು ದುರಾಂಕಾರದಿಂದ ಮಾತಾಡ್ತಿರೋದು. ಹೋಗ್ರಿ ಬೇಕಾದ್ರೆ ನೀವು ಮನೆ ಬಿಟ್ಟು ಹೋಗ್ರಿ. ನನ್ನ ಮನೇಲಿ ಇಷ್ಟೊಂದೆಲ್ಲ ನೀವು ಜಂಬದಿಂದ ಎಲ್ಲ ಮಾತಾಡ್ತಿದ್ರ ಅಂದಮೇಲೆ, ಇಷ್ಟೊಂದೆಲ್ಲ ದುರಾಂಕಾರದಿಂದ ಮಾತಾಡ್ತಿದ್ರ ಅಂದಮೇಲೆ ಈ ಮನೇಲಿ 5 ನಿಮಿಷ ಅಲ್ಲ, ಒಂದು 10 ನಿಮಿಷನೂ ಕೂಡ ನಿಂತ್ಕೋಬಾರ್ದು ನೀವು. ನಡೀರಿ ಮನೆ ಬಿಟ್ಟು ಆಚೆ ಕಡೆ ನಡೀರಿ ನೀವು. ಇಷ್ಟೊಂದೆಲ್ಲ ಅಯ್ಯೋ ಅನ್ನಿಸ್ಬಿಟ್ರಲ್ಲ ನನಗೆ. ಹೊಲದಲ್ಲಿ ತೋಟದಲ್ಲಿ ಎಲ್ಲ ತಾವು ಎಷ್ಟು ಕೆಲಸ ಮಾಡಿಸಿದಿರ ನನಗೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೆಲ್ಲ ಕೆಲಸ ಮಾಡಿದ್ದೀನಿ ನಾನು ತೋಟದಲ್ಲಿ. ಆದ್ರೂ ನನ್ನ ಬಾಮೈದ ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ನಲ್ಲ ನನಗೋಸ್ಕರ, ಇಷ್ಟೊಂದೆಲ್ಲ ತ್ಯಾಗ ಮಾಡಿದಂತ ಒಂದು ಈಟು ಕನಿಕರ ಇಟ್ಕೊಂಡದಲ್ಲ ನೀವು ನನಗೆ ಕೆಲಸ ಮಾಡಿಸ್ಬಿಟ್ಟು ನೀವು ತೋಟದ ತವಲಿಂದ ಹೊಲದಿಂದ
ಮನೆ ಹತ್ರನೂ ಬರ್ದಂಗೆ ನೀವು ಎಲ್ಲಾದ್ರಿಂದ ನಾನು ದೂರ ಮಾಡಿಬಿಟ್ಟು ಆಚೆ ಕಡೆ ಹಾಕ್ಬಿಟ್ಟಿದ್ರಲ್ಲ ನೀವು. ಹ್ಮ್ ಎಷ್ಟು ಧೈರ್ಯ ಇರಬೇಕು ನಿಮ್ಗೆ. ನಾನು ಶ್ರೀಮಂತರ ಮಗ ಅಂತ ನನಗೆ ಮೊದ್ಲಿಂದ ನನಗೆ ಗೊತ್ತಿತ್ತು ಕಣ್ ಹೇಳು. ಆದ್ರೆ ಏನ್ ಮಾಡ್ತೀಯ, ನಮ್ಮಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡಿತ್ತಲ್ಲ, ನಮ್ಮಪ್ಪ ನೀನು ಮನೆ ಒಳಗಡೆ ಬರಂಗಿಲ್ಲ ನೀನು ಅಂತ ಬಿಡ್ಕೊಳ್ತಿರಲ್ಲ. ಆ ಒಂದು ಉದ್ದೇಶದಿಂದ ನಾನು ನೀನು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡಿದ್ದೆ ಇಷ್ಟು ದಿವಸ. ಇನ್ ಮೇಲಿಂದ ಇದು ಕೂಡ ನನ್ನ ಮನೆನೇ ಅಂತ ಗೊತ್ತಾದ ಮೇಲೆ ನಾನು ಎದ್ರಕಣ್ತೀನಿ ಅನ್ಕೊಂಡಿದ್ದೆ. ಎದ್ರಕಣದು ವಾ ಇನ್ನು ಬಿಡು, ಇನ್ನು ಎದ್ರಕಣದು. ನೀನು ಹೇಳಿದ ಮಾತು ಕೇಳ್ಕೊಂಡಿರೋದೆಲ್ಲ ಇಲ್ಲ. ನಡೀರಿ ನಡೀರಿ. ನೀನು ಮಾತ್ರ ನನ್ನ ಮನೇಲಂತೂ ಒಂದು ಕ್ಷಣನೂ ನಿನ್ಕೊಬೇಡ ಅಪ್ಪ. ಈ ಮನೇಲಂತೂ ಬಿಡ್ಕೊಬೇಡ ಕಣಪ್ಪ. ಕಳ್ಸಪ್ಪ ಇವ್ರಿಗೆ ಆಚೆ ಕಡೆ. ಅಕ್ಕ ಇರ್ಲಿ, ಅಕ್ಕ ನಮ್ಮ ಜೊತೆನೇ ಇರ್ಲಿ. ಅವನ ಮಗ ಅವ್ನ ಹೆಂಡ್ತಿ ತಾವ ಇವ್ರು ಚೆನ್ನಾಗಿರ್ಲಿ. ಕಳಿಸ್ಬಿಡಪ್ಪ, ಇವ್ರು ಬೇಡವೇ ಬೇಡ. ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಂಡು ನಾವು ಇದ್ದು ಬಿಡೋಣ. ನೋಡಪ್ಪ, ನೋಡೋ ಅಳಿಯ, ನೋಡೋ ಇವಾಗಲೇ ಹೇಳ್ತಿದ್ದೀನಿ. ನಾನು ಹೇಳ್ತಿದ್ದೀನಿ ನೋಡು, ನನ್ನ ಮಾತು ಕೇಳು. ಅಲ್ಲ ಕಣ, ನಿನ್ನ ದೊಡ್ಡ ಮಗಂಗೆ ನೀನು ಅದೆಂಗಲ್ಲ ಆಸ್ತಿ ಎಲ್ಲ ಬರ್ತು ಕೊಟ್ಬಿಟ್ಟೆ ನೀನು. ಅಲ್ಲ ಕಣ, ನನ್ನ ಮಗ ಇಲ್ವಾ? ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಿಲ್ವಾ ನೀನು? ದಿಲೀಪಂಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಿಲ್ವೇ ನಾವು? ಅವ್ನು ಕಷ್ಟಪಡೋದು ತೋಟದಲ್ಲೆಲ್ಲ ನಿನ್ನ ದೊಡ್ಡ ಮಗಂಗೆ ನೀನು ಆಸ್ತಿ ಪಾಸ್ತಿ ಎಲ್ಲ ಬರ್ಕೊಡೋದು. ಎಷ್ಟೇ ಇರಬೇಕು ನಿನಗೆ ಧೈರ್ಯ? ಎಷ್ಟಿರಬೇಕು ಅಂತ ನಿನಗೆ? ನಾನು ಇದ್ದೀನಂತ ಗೊತ್ತಿದ್ರು ನೀನು ಇಷ್ಟೊಂದೆಲ್ಲ ಮೋಸ ಮಾಡಿದ್ಯಾ, ಇಷ್ಟೊಂದೆಲ್ಲ ದೌರ್ಜನ್ಯ ಮಾಡಿದ್ಯಾ. ನನ್ನ ಮಗಳ ಮೇಲೆ ಎಲ್ಲರ ಮೇಲೂ ಎಲ್ಲರಿಗೂ ಎದುರಿಸ್ಕೊಂಡು ನೀನು ಆಡಿದ್ದೆ ಆಟ ಅನ್ಕೊಂಡ್ಬಿಟ್ಟಿದ್ಯಾ. ನಿನಗೆ ಹೇಳೋರು ಯಾರು ಇಲ್ಲ ಅಂದ್ಕೊಂಡಿದ್ಯಾ? ನೋಡು ನನ್ನ ಮಾತು ಕೇಳು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಇಷ್ಟು ದಿವಸ ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ. ಬಿಡು ಹೋಗ್ಲಿ ಅತ್ಲಾಗಂತ ಸುಮ್ಕಾಗ್ಬಿಟ್ಟಿದ್ದೀನಿ. ಇನ್ಮೇಲೆ ನಾನು ಅಷ್ಟೇ. ಮೊದಲು ಹೆಂಗಿದ್ದ ನನಗೆ ಇದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಈ ತೋಟ ಹೊಲ ಗದ್ದೆ ಮನೆ ಎಲ್ಲಾದ್ರೂ ನಿಂದಿರುತ್ತೆ. ಅದನ್ನ ಬಿಟ್ಬಿಟ್ಟು ನೀನೇನಾದರೂ ತಿರ್ಗಾ ಏನಾದ್ರೂ ಪದೇ ಏನಾದ್ರೂ ತಿರ್ಗಾ ನಿನ್ನ ಮಗ ನಿನ್ನ ಹೆಂಡ್ತಿಗೆಲ್ಲದನ್ನು ಮಾತಾಡಿಸ್ಕೊಂಡು ನೀನು ಮೊದ್ಲಂಗೆ ಏನಾದರೂ ಹೋದ್ರೆ ತಿರ್ಗಾ ಇವಾಗ ಪದೇ ನಾನು ಮಾತ್ರ ಸುಮ್ಕೆ ಇರಲ್ಲ. ನಿನಗೆ ಈ ಮನೇಲೂ ಇಟ್ಕೊಳಲ್ಲ 5 ನಿಮಿಷ ಅನ್ನೋದು. ಈ ಆಸ್ತಿ ಪಾಸ್ತಿಲಿ ಏನೂ ಕೊಡಲ್ಲ ನಿನಗೆ. ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತೀನಿ. ಇವಾಗಲೇ ಹೇಳ್ತಿದ್ದೀನಿ. ನಿನ್ನ ಮಗ ಗಜೇಂದ್ರ ಅಂತ ಹೇಳ್ತಾರಲ್ಲ, ಅವನಿಗೂ ಮಾತಾಡ್ಸಂಗಿಲ್ಲ. ನಿನ್ನ ಹೆಂಡ್ತಿಗೂ ಅಲ್ಲಿ ಮನೆ ಹತ್ರನೂ ಹೋಗಂಗಿಲ್ಲ. ನೀನು ಅಣ್ಣ ತಮ್ಮಂದ್ರುಗಳಿಗೆ ಯಾರಿಗೂ ಮಾತಾಡ್ಸಂಗಿಲ್ಲ. ಹಂಗಿದ್ರೆ ಮಾತ್ರ ಇಲ್ಲಿರು. ಇಲ್ಲ ಅಂದರೆ ನಡಿ ನಿನ್ನ ಮನೆಯಿಂದ ಆಚೆ ಕಡೆ. ನನ್ನ ಮಗಳಿಗೆ ನೋಡ್ಕೊಂಡು ನನ್ನ ಮಗ ಇಲ್ಲೇ ಇರ್ತಾರೆ. ನೀನೇನು ಬೇಕಾಗಿಲ್ಲ ನಮಗೆ. ಇಷ್ಟು ದಿವಸ ನಿನ್ಗೆಲ್ಲ ಇಲ್ಲೆಲ್ಲ ಕೊಟ್ಟು ಹೋಗಿರೋದು, ಇವೆಲ್ಲ ಬಿಟ್ಟು ಹೋಗಿರೋದು ಏನಕ್ಕಂದ್ರೆ ನನ್ನ ಮಗಳಿಗೆ ಹೇಳ್ದಂತೆ ಮಾತು ಕೇಳ್ಕೊಂಬಿಟ್ಟು ನನ್ನ ಮಗಳಿಗೆ ಚೆನ್ನಾಗಿ ನೋಡ್ಕೋಬೇಕಂತ. ನನ್ನ ಮಗಳಿಗೇನೆ ಇಷ್ಟೊಂದೆಲ್ಲ ದೌರ್ಜನ್ಯ ಮೋಸಗಳೆಲ್ಲ ಆಗ್ತಿದ್ದಾವಂದ್ಮೇಲೆ ನಾನ್ಯಾಕೆ ಸುಮ್ಕಿರೋಣ? ನಾನ್ಯಾಕೆ ಬಿಡ್ಬೇಕು ನಿಮ್ಗೆ? ಅಯ್ಯೋ ನಾನು ಹೇಳ್ದೆ ಕಣಪ್ಪ, ಹೇಳ್ದೆ ಅವ್ರಿಗೆ. ಬೇಡ ಕಣ್ರಿ ಅವ್ರು ಸಾಹಸ ಮಾಡಬೇಡ ಕಣ್ರಿ. ಪದೇ ಹೋಗ್ಬಿಡ್ರಿ ಕಣ್ರಿ. ಅಪ್ಪಂಗೆ ಗೊತ್ತಾದ್ರೆ ಬೇಜಾರಾಗೋದ್ ಕಣ್ರಿ. ನನಗೆ ಇಷ್ಟ ಇಲ್ಲ ಕಣ್ರಿ. ಅವರು ಮಾತಾಡಿಸ್ಬೇಡ್ರಿ ಕಣ್ರಿ. ಅವ್ರಿಗೆ ಆಸ್ತಿ ಎಲ್ಲ ಬರ್ಕೊಡ್ಬೇಡ್ರಿ ಕಣ್ರಿ ಅಂತ ಹೇಳಿದ್ರೆ ನಾನು ಕೊಡ್ತೀನಿ. ನೀನ್ ಯಾಕೆ ಕೇಳೋದಕ್ಕೆ ಅಂತ ಎಲ್ಲ ನನಗೆ ಬೈದು ಸುಮ್ಮನಾಕ್ಸ್ಬಿಟ್ರು ಕಣಪ್ಪ. ಏನ್ ಮಾಡ್ತೀಯ? ನನಗೆ ಯಾರನ್ನು ಧೈರ್ಯನೇ ತುಂಬೋರು ಇರಲಿಲ್ಲ ಕಣಪ್ಪ. ಇವರೆಲ್ಲಾರು ಒಂದಾಗ್ಬಿಟ್ಟು ನನ್ನ ತಮ್ಮನೂ ಅಲ್ಲಿದ್ನ. ನನ್ನ ತಮ್ಮಗೂ ಇಲ್ಲಿ ಮನೆ ಹತ್ರ ಕರಿತಿರಲ್ಲ ಇವರು. ನನ್ನ ತಮ್ಮ ನೋಡಿದ್ರೆ ಅಲ್ಲಿ, ನೀವು ನೋಡಿದ್ರೆ ಬರ್ತಾನೂ ಇರಲ್ಲ ಈ ಕಡೆ. ನನಗೆ ಯಾರೂ ಧೈರ್ಯ ತುಂಬಾರ ಇರಲಿಲ್ಲ ಕಣಪ್ಪ. ಒಬ್ಬಂಟಿ ಆಗ್ಬಿಟ್ಟಿದ್ದೆ ಕಣಪ್ಪ. ನಾನು ಒಬ್ಬಂಟಿ. ನನಗೆ ಯಾರೂ ಸಹಾಯಕ್ಕೆ ಬರಲಿಲ್ಲ ಕಣಪ್ಪ. ಇವ್ರದೂ ಅಷ್ಟೇ ಕಣಪ್ಪ. ನನಗೆ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಕಣಪ್ಪ. ನಿನ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗೋಣ? ಏನಮ್ಮ ಹೇಳ್ತಿದ್ಯಾ ನೀನು? ಏನಮ್ಮ ಹೇಳ್ತಿದ್ಯಾ? ನಿನಗೆ ಒಬ್ಬಂಟಿ ಮಾಡಿಬಿಟ್ಟಿದ್ರ ಇವರು ಅಳಿ ಅಂದ್ರು. ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವ ಹಂಗಾದ್ರೆ? ಕೇಳಿದೆ ಅಂದ್ರಿ ಅಳಿ ಅಂದ್ರೆ ನೀವು. ನನ್ನ ಮಗಳಿಗೆ ಈ ರೀತಿ ಎಲ್ಲ ಮೋಸ ಮಾಡಿದ್ದೀರಾ, ಇಷ್ಟೊಂದೆಲ್ಲ ಬೇಜಾರು ಮಾಡಿಸಿದ್ದೀರಾ ನೀವು. ನನ್ನ ಮಗ ನೋಡಿರಿ, ನನ್ನ ಮಗನಿಗೆ ಆಸ್ತಿ ಪಾಸ್ತಿಲಿ ಏನೂ ಕರೀದಲ್ಲೇ ನೀವು ಕೂಲಿ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟು ನನ್ನ ಮಗಳಿಗೆ ನೋಡಿರಿ ಈ ರೀತಿ ಎಲ್ಲ ಮೋಸ ಮಾಡ್ತಿದ್ದೀರಲ್ಲ. ನಿಮಗೆ ಇನ್ನೂ ನಾನು ಬಿಟ್ಕೊಂಡಿರ್ಬೇಕಾ ನಿಮಗೆ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಹತ್ರ ಸೇರಿಸ್ಕೊಳಲ್ಲ ನಿಮಗೆ. ಸಾವ್ಕಾರ್ರೆ, ದೊಡ್ಡ ಸಾವ್ಕಾರ್ರೆ, ಇಲ್ಲಿ ಕೇಳ್ರಿ. ಇಲ್ಲಿ ಹೇಳದ್ ಮಾತು ಕೇಳ್ರಿ. ಇಲ್ಲಿ ಆ ನಿಂಗಣ್ಣನ ಮಾತು ಕೇಳ್ಬೇಡ್ರಿ. ನಮ್ಮ ಸಾವ್ಕಾರರು ಈ ಮನೆ, ಈ ಹೊಲ, ತೋಟ, ಗದ್ದೆ, ಕೋಳಿ ಫಾರಮ್ಮು ಎಲ್ಲದನ್ನು ಉಳಿಸ್ಕೊಳೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ? ನನಗೆ ಮಾತ್ರ ಚೆನ್ನಾಗಿ ಗೊತ್ತೈತೆ. ಎಷ್ಟೊಂದೆಲ್ಲ ಕೆಲಸ ಮಾಡ್ತಾರೆ. ಬೆಳಗಿಂದ 4 ಗಂಟೆಗೆ ಎದ್ಬಿಟ್ಟು ಅವ್ರು ಕೆಲಸ ಮಾಡೋದು. ಅಷ್ಟೊಂದೆಲ್ಲ ನಾನು ಮೇಂಟೈನ್ ಮಾಡ್ತಿದ್ದಾರೆ. ಇವರು ನಿಮ್ಮ ಮಗ ಇದ್ದಾರಲ್ಲ, ಅವ್ರು ನಿಂಗಣ್ಣ ಏನು ಕೆಲಸ ಮಾಡಲ್ಲ. ಎಲ್ಲಿ ಬೇಕಲ್ಲಿ ತಿನ್ಕೊಳೋದು. ಬೀಗ್ರೂಟ ಅಂತೆ, ಮಟನ್ ಊಟ ಅಂತೆ, ನಾಮಕರಣಕ್ಕೆ ಹೋಗೋದು, ಮದುವೆಗೆ ಹೋಗೋದು, ಫಂಕ್ಷನಿಗೆ ಹೋಗೋದು, ಪಾರ್ಟಿಗೆ ಹೋಗೋದು, ಫ್ರೆಂಡ್ಸ್ಗಳು ಬರ್ತಡೇಗೆ ಹೋಗೋದು, ಅಲ್ಲೋಗೋದು ಇಲ್ಲೋಗೋದು ಅಂತ ಬರೀ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಆರಾಮಾಗಿದ್ದಾರೆ. ಒಂದೇ ಒಂದು ಕೆಲಸ ಮಾಡಲ್ಲ, ಏನಿಲ್ಲ. ಖರ್ಚಿಗೆ ಬೇಕಂದ್ರೆ ಮನೆಯವ್ರು ಅಷ್ಟು ಕೊಡೋದು, ಇಸ್ಕೊಳೋದು. ಆಮೇಕಿಂತ ಎಲ್ಲಾದ್ರೂ ಇರೋದ್ರನ್ನೆಲ್ಲ ತೋಟದಲ್ಲಿ ಏನೇನು ಸಿಗುತ್ತೆ ಎಲ್ಲ ಮಾರ್ಕೊಂಡು ಆರಾಮಾಗಿದ್ದಾರೆ. ಅವ್ರ ಮಾತು ಕೇಳಬೇಡ್ರಿ. ನೀವೇನಾದ್ರೂ
ನಮ್ಮ ಸಾವುಕಾರಿಗೆ ಏನಾದ್ರೂ ಮೋಸ ಮಾಡಿಬಿಟ್ರಿ ಅಂದ್ರೆ ನಿಮಗೆ ಭಾಳ ತೊಂದರೆ ಆಗ್ಬಿಡುತ್ತೆ. ನನ್ನ ಮಾತು ಕೇಳ್ರಿ. ಹ್ಞೂ, ಅವ್ರ ಮಾತು ಕೇಳಬೇಡ್ರಿ, ಸುಮ್ಮನಿರ್ರಿ. ಓ, ಇವನು ಲೆಕ್ಕಾಚಾರಿ. ಇವನು ಸಪೋರ್ಟಿಗೆ ಬೇರೆ ಮಾತಾಡಕ್ ಬರ್ತಿದ್ದಾನೆ. ಸಪೋರ್ಟಿಗೆ ಇವನು ಎಷ್ಟು ದಿವಸ ನಂತವ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದವನು ಇವಾಗ ನನ್ಗೆನೇ ತಿರುಗಿಸ್ ಮಾತಾಡೋದ್ ಕಲ್ತೀಯ. ನೀನು ತಿರುಗಿಸ್ ಮಾತಾಡೋದ್ ಕಲ್ತೀಯ. ಹ್ಞೂ, ಇಲ್ಲೇ ಇನ್ಮೇಲಿಂದ ಕೆಲ್ಸಕ್ಕೆ ನಾನು ನಿನಗೆ ಇಟ್ಕೋಬೇಕು, ಗೊತ್ತಾ? ಹ್ಞೂ, ಇವೆಲ್ಲ ಆಸ್ತಿ ಪಾಸ್ತಿ ಮನೆ ಎಲ್ಲ ಅದನ್ನು ನಂದು, ಅದನ್ನು ಮರಿಬೇಡ ನೀನು. ಹ್ಞೂ, ನನಗೆ ಬೇರೆ ಇಲ್ಲಿ ದೊಡ್ಡದಾಗಿ ಬೇರೆ ಹೇಳಕ್ ಬಂದ್ಬಿಟ್ಟದ. ನೀನು ನನ್ನ ತಾವ್ಲದೇನೆ ಕೆಲಸ ಮಾಡಿಸ್ತೀಯ ನಿನ್ಕೊಂಬಿಟ್ಟು ನೀನು. ಏನ್ರಿ ಹೇಳಿ ಅಂದ್ರೆ ಈ ರೀತಿ ಎಲ್ಲ ಮಾಡ್ತಿದ್ರಲ್ಲ, ಆಯ್ತು. ಇಷ್ಟು ದಿವಸ ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀರ, ಕ್ಷಮಿಸಿದೀನಿ. ನಾನು ಹೇಳಿದ ಮಾತು ಕೇಳ್ರಿ. ಮೊದಲನೇ ಮಗ ಹೆಂಡತಿ ಆಗ್ಲಿ, ತಿರ್ಗಾ ಅವ್ರ ಮಂತ ಹೋಗೋದಾಗ್ಲಿ, ನಿಮ್ಮ ಅಣ್ಣ ತಮ್ಮಂದ್ರುಗಳು ಆ ರಂಗಜ್ಜ ಆಗ್ಲಿ, ಆ ಬೋರಣ್ಣ ಆಗ್ಲಿ, ಯಾರ ಮಂತವ್ಲು ಹೋಗಂಗಿಲ್ಲ. ಅವ್ರ ಮಂತವ ಹೋಗೋದು, ಮಾತಾಡ್ಸೋದು, ನಿನ್ನ ಮಗಂಗೆ ಹೋಗಿ ಮಾತಾಡ್ಸೋದು, ನೀನು ನಮ್ಮ ಅಣ್ಣ ತಮ್ಮಂದ್ರುಗಳೆಲ್ಲ ಜೊತೆ ಎಲ್ಲ ಚೆನ್ನಾಗಿರೋದು, ಹಿಂಗೆಲ್ಲ ಮಾಡಿದೆ ಅಂದ್ರೆ ನಾನಂತೂ ನಿನಗೆ ಯಾವುದೇ ಕಾರಣಕ್ಕೂ ಕೂಡ ಈ ಮನೇಲಾಗ್ಲಿ ಈ ಆಸ್ತಿಲಾಗ್ಲಿ ಎಲ್ಲೂ ಕೂಡ ಕಾಲಿಡಕ್ಕೆ ಜಾಗ ಬಿಡಲ್ಲ ನಿನಗೆ. ನೀನು ಕಳಿಸ್ಬಿಡ್ತೀನಿ ಮನೆಯಿಂದ ಆಚೆ ಕಡೆ. ಏನು ಮೊದ್ಲಂಗೆ ನನ್ನ ಮಗಳ ಮಾತು ಕೇಳ್ಕೊಂಡು ಹೆಂಗಿದ್ದು ಹಂಗೆ ತೆಪ್ಪಗಿದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಅದನ್ನ ಬಿಟ್ಬಿಟ್ಟು ಜಾಸ್ತಿ ಏನಾದ್ರು ಜಂಬ ಮಾಡಿದೆ ಅಂದ್ರೆ ಗೊತ್ತೈತಲ್ಲ ನನ್ನ ಸವಾಸ ಏನಂತ. ರೀ ಮಾವನವ್ರೆ, ನೋಡ್ರಿ, ಅವಾಗ್ಲಿ ನಾನು ಗೌರವ ಕೊಟ್ಬಿಟ್ಟು ನಿಮಗೆ ಮಾತಾಡಿಸ್ತಿದ್ದೀನಿ. ಸುಮ್ಕೆ ಹೆಂಗ್ ಬೇಕಂಗೆ ನೀವು ಮಾತಾಡ್ಸಿದ್ರೆ ನಾನು ಮಾತ್ರ ನಿಮ್ಮ ಮಾತು ಕೇಳಲ್ಲ, ಆಯ್ತಾ? ಕರೆಕ್ಟಾಗಿ ಬೆಲೆ ಕೊಟ್ಬಿಟ್ಟು ಅಳಿಯ ಏನೋ ಇದ್ದಾನೋ ಅಳಿಯಂಗೆ ಬೆಲೆ ಕೊಟ್ಬಿಟ್ಟು ಮಾತಾಡ್ಸಿದ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ನಿನ್ನ ಆಸ್ತಿ ನಾನೇನು ತಿಂದಿಲ್ಲ. ನಿನ್ನ ಆಸ್ತಿಲಿ ಇಷ್ಟು ದಿವಸ ನಾನು ಕಷ್ಟಪಟ್ಬಿಟ್ಟು ಉಳಿಸ್ಕೊಂಡು ಹೋಗ್ತಿದ್ದೀನಿ. ನಿನ್ನ ಮಗನಂಗೆ ಪೋಲಿ ಎಲ್ಕೊಂಡು ತಿರ್ಗಾಡಿಲ್ಲ ನಾನು. ನೀನು ಹೇಳ್ದಂಗೆಲ್ಲ ಮಾತು ಕೇಳೋದಕ್ಕೆ. ಅದೇಂಗ್ರಿ ನನ್ನ ಮಗ ನನ್ನ ಹೆಂಡತಿಗೆಲ್ಲ ಬಿಟ್ಬಿಡಕ್ಕಾಗುತ್ತೆ? ಇವ್ರಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನೋ ಅವ್ರಿಗೂ ಚೆನ್ನಾಗಿ ನೋಡ್ಕೊಳ್ತೀನಿ ಅಲ್ಲ. ನನ್ನ ಅಣ್ಣ ತಮ್ಮದ್ರುಗಳ ಜೊತೆ ಬೇರೆ ಇರೋದಕ್ಕೆ ಮಾತಾಡಿಸ್ಬೇಡ ಅಂತ ಹೇಳೋದಕ್ಕೆ ನೀವ್ಯಾರು? ಎಷ್ಟ್ರಿ ಧೈರ್ಯ ಬೇಕು ನಿಮ್ಗೆ? ಈ ರೀತಿ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಅಲ್ಲ, ನನಗೆ ದುಡ್ಡು ಕಡ್ತೀನ ಚೆನ್ನಾಗಿ ಗೊತ್ತೈತೆ, ಸರಿನಾ? ನೀಯತ್ತಾಗಿ ದುಡಿಯೋದು ಚೆನ್ನಾಗಿ ಗೊತ್ತೈತೆ. ನನ್ನ ಮಗ ಗಜೇಂದ್ರನ ಹತ್ರನೇ ನನ್ ದುಡಿಯೋದು ಚೆನ್ನಾಗಿ ಗೊತ್ತೈತೆ. ನೀವೇನು ನಿಮ್ಮ ಆಸ್ತಿನೂ ಬೇಡ, ನಿಮ್ಮ ಮನೆನೂ ಬೇಡ, ನಿಮ್ದು ಏನು ಬೇಡ ನನಗೆ. ಲೇ ಇವಳೆ, ಬರ್ತೀಯ ನನ್ನ ಜೊತೆ? ನಿಮ್ಮ ಅಪ್ಪ, ನಿನ್ ತಮ್ಮ, ನಿನಗೆ ಈ ಮನೆ ಆಸ್ತಿ ಬೇಕಾ ಇಲ್ಲ ನಾನು ಬೇಕಾ? ಇವಾಗ್ಲೇನೆ ನೀನು ಡಿಸೈಡ್ ಮಾಡ್ಬಿಡು ಇವಾಗ. ನನ್ನ ಮಾತ್ ಕೇಳ್ರಿ. ಅಪ್ಪ ಹೇಳ್ದಂಗ್ ಮಾತ್ ಕೇಳ್ಕೊಂಡು ಸುಮ್ಕೆ ತೆಪ್ಪಗಿರೋದ್ ಕಲೀರಿ. ಸುಮ್ನೆ ಹೆಂಗ್ ಬೇಕಂಗೆಲ್ಲ ಮಾತಾಡ್ಬೇಡ್ರಿ ನೀವು. ನಿಮ್ಮ ಅಪ್ಪ ಹೇಳ್ದಂಗ ನನ್ಗೇನೆ ಅಂತದಾಗೈತೆ? ನಿಮ್ಮ ಅಪ್ಪ ಹೇಳ್ದಂಗೆ ನಿನ್ ತಮ್ಮ ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡಿರೋದಕ್ಕೆ? ಈಗಳೇ ನಿಮ್ಮ ಅಪ್ಪ ನಿನ್ ತಮ್ಮನ ಮಾತು ಕೇಳ್ಕೊಂಡ್ಬಿಟ್ಟು ಜಾಸ್ತಿ ಮಾತಾಡ್ತಿದ್ದಾನೆ. ಅಳಿಯನ್ನ ಬೆಲೆ ಕೊಡ್ದಲೆ ಇಷ್ಟೊಂದೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ಇವೆಲ್ಲ ಉಳಿಸ್ಕೊಳೋದಕ್ಕಂತ ನನಗ್ ಚೆನ್ನಾಗ್ ಗೊತ್ತು. ಅದನ್ ಬಿಟ್ಬಿಟ್ಟು ನಿಮ್ಮ ಅಪ್ಪ ನನಗೆ ಹೆಂಗ್ ಬೇಕು ಹಂಗೆ ಮಾತಾಡ್ತಾನ? ಸರಿ ಆಯ್ತು. ಈಗ ನಿನ್ಗೆ ಇಷ್ಟ ಆಯ್ತಾ ಇಲ್ಲ ನನ್ನ ಜೊತೆ ಬರೋದು ಕೇಳು ಮೊದ್ಲು ನೀನು. ರೀ ಏನ್ರಿ, ಎಷ್ಟ್ರಿ ದುರಂಕಾರ ನಿನ್ಗೆ? ನನ್ಗೆ ಎದುರುತ್ರ ಮಾತಾಡ್ತೀಯ? ಎದುರುತ್ರ ಇಷ್ಟು ದಿವಸ ನನ್ನ ಆಸ್ತಿಲೇ ಇದ್ಬಿಟ್ಟು ನಾನು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡಿದ್ಬಿಟ್ಟು ಇವಾಗ ನನ್ಗೇನೆ ತಿರುಗಿಸ್ ಮಾತಾಡೋದ್ ಕಲ್ತೀಯ ನೀನು? ನಿನಗೆ 5 ನಿಮಿಷ ಅಲ್ಲ, 1 ಕ್ಷಣನೂ ನಮ್ಮ ಮನೇಲಿ ಜಾಗ ಇಲ್ಲ. ನಡಿ ಆಚೆ ಕಡೆ ನೀನು. ಮಗಳೇ, ನೀನ್ ತಲೆ ಕೆಡಿಸ್ಕೋಬೇಡ, ಸುಮ್ಕಿರು. ಇವನು ಹೋಗ್ಲಿ, ಇವನು ಮನೆಯಿಂದ ಆಚೆ ಕಡೆ ಹೋಗ್. ನೀನು ಹೋಗ್ಬೇಡ ಅವನ ಜೊತೆ ನೀನು. ನಾನು ಅಪ್ಪ ಏನ್ ಹೇಳ್ತಾರ ಹಂಗೆ ಕಣ್ರಿ ಮಾತು ಕೇಳೋದು. ನಿಮ್ದೆಲ್ಲ ಮಾತೆಲ್ಲ ಕೇಳಲ್ಲ ನಾನು. ನಿಮ್ಗೆ ಇಷ್ಟ ಆದ್ರೆ ಇರ್ರಿ, ಇಲ್ಲ ಆದ್ರೆ ನೀವು ಹೋಗ್ರಿ ಮನೆ ಬಿಟ್ಟು. ನೀವು ಏನ್ ನನ್ಗೇನೇನ್ ಬೇಜಾರಿನಿಲ್ಲ. ಹ್ಞೂ ಕಣಕ, ಅದ್ದು ಕಣಕ ನಮ್ಮ ಅಕ್ಕ ಅಂದ್ರೆ. ಹೋಗ್ರಿ ರೀ ಬಾಬಾ, ಹೋಗ್ರಿ. ನಿಮಗೆ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತೆ? ನಾವೇ ಊರಿಗೆ ಸಾವುಕಾರು, ನೀವಲ್ಲ ಇನ್ಮೇಲಿಂದ. ಹೋಗ್ರಿ. ನಡಿಯಲ್ಲ ಲೆಕ್ಕಾಚಾರಿ, ನಡಿಯೇ. ಇವಳಿಗೆ ಇವತ್ತಲ್ಲ ಗೊತ್ತಾಗೋದು ಗಂಡದ ಮೇಲೆ ಏನಂತ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಡಿ. ಸಾವುಕಾರ್ರೆ ದುಡುಕ್ಬೇಡ್ರಿ, ಕೋಪ ಮಾಡ್ಕೊಬೇಡ್ರಿ, ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ನನ್ನ ಮಾತು ಕೇಳ್ರಿ ಸಾವುಕಾರ್ರೆ. ಏನೆಲ್ಲ ಮಾತು ಕೇಳದೈತೆ ಇವ್ರತವ? ಏನು ಮಾತು ಕೇಳೋದಿಲ್ಲ. ನಡಿಯಲ್ಲ ಲೆಕ್ಕಾಚಾರಿ, ನಡಿಯೋ. ಇವ್ರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ನಡಿಲ್ಲ, ನೀನ್ ತಲೆ ಕೆಡಿಸ್ಕೊಬೇಡ. ನನಗೆ ಚೆನ್ನಾಗಿ ಗೊತ್ತೈತೆ. ನನ್ನ ಮಗನ ಹತ್ರ ನಾನು ನೆಮ್ಮದಿಯಾಗಿರ್ತೀನಿ. ನಡಿ ಹೋಗೋಣ. ನಾನು ಹೇಳ್ತೀನಿ, ನನಗೆ ಬೇಡ ಅಂತ ಹೇಳಾದ್ಮೇಲೆ ಅವಳಿಗೆ ಆಸ್ತಿ, ಅವಳಿಗೆ ಮನೆ ಎಲ್ಲ ಮುಖ್ಯ. ನಾನು ಬೇಕಾಗಿಲ್ಲ. ನಡಿ. ಇಷ್ಟು ದಿವಸ ನಾನು ಮಾಡಿದ ತ್ಯಾಗ, ಇಷ್ಟು ದಿವಸ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು ಒಂದೇ ಸಲ ಹೇಳ್ಬಿಟ್ಟಲ್ಲ, ನನ್ನ ಅವಶ್ಯಕತೆನೇ ಇಲ್ಲ, ನೀನು ಹೋಗ್ಬಿಡು ಅಂತ. ಇದಕ್ಕಿಂತ ಬೇಕಾ ನನಗೆ? ನಡಿ ಹೋಗೋಣ. ನನ್ನ ಬೆಲೆ ಎಲ್ಲ ಅವಳಿಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ.